ಕರ್ಕೊಂಡಿವಿ, ನಾವು ಒಪ್ತೀವಿ. ಅದು ಪೊಲಿಟಿಕಲ್ ರೀಸನ್. That's what I'm telling. I have taken for a political reasons. I am ready to accept. Are they ready to accept? ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಮಾಡಕ್ ಹೇಳ್ರಿ, ಅವ್ರು ಹೇಳಕ್ ಹೇಳ್ರಿ ಸರ್. ಅದನ್ನ ನಾವು ಹೇಳಕ್ಕಾಗಲ್ಲ. ಅವ್ರ ಪರವಾಗಿಲ್ಲ. ನೀವು ಪೊಲಿಟಿಕಲ್ ಪಾರ್ಟಿ ಆಗಿ ಅವರು ಪೊಲಿಟಿಕಲ್ ರೀಸನ್ ಗೆ ಈಗ ಅದೇ ಹೇಳ್ತಿರೋದು. ನೀವು ಅಲ್ಲಿ ಸರ್ಕಾರ ಗೆದ್ದಿದ್ದಾರೆ, ನೀವು ಕಮಲ್ನಾಥ್ನ ತಗೊಳ್ತಿದ್ದಾರೆ. ಅದನ್ನ ಪ್ರಶ್ನೆ ಬಂದು ನಮಗೆ ಕೇಳ್ತಾರೆ. ಜನರಲ್ ಅಲ್ಲಿ ಕೇಳಿದ್ರೆ ಪ್ರಶ್ನೆ ಇದು ಬೇರೆ ಯಾರಿಗೆ ಕೇಳಂಗಿಲ್ಲ. ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಅವ್ರಿಗೆ ಕೇಳಂಗಿಲ್ಲ. ಲಿಸ್ಟ್ ಅಲ್ಲೋ ಮೊದಲು ಕೇಳ್ಬೇಕು, ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಕೇಳೋದು. ಯಾಕಂದ್ರೆ ಒಂದು ಪ್ರಶ್ನೆನ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ನಮ್ಮನ್ನೇ ಕೇಳ್ತಾರೆ. ಐ ಆಮ್ ನೋಟಿಸಿಂಗ್ ಇಟ್. ಯು ಮೇ ನಾಟ್ ಅಗ್ರಿ ಟು ಇಟ್. ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಎಲ್ಲರೂ ನಮ್ಮನ್ನೇ ಕೇಳ್ತಾರೆ. ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥ ಪ್ರಶ್ನೆ ಯಾರು ಕೇಳದೇ ಇಲ್ಲ. ಆಮೇಲೆ ನೋಡಿ ತೋರಿಸಿ, ನೀವು ಬೇಕು ನಿಮ್ಮ ಹಿಡಿದಲ್ಲಿ ನಾನು ಕೇಳ್ತೇನೆ, ತೋರಿಸಿ ಯಾವ ಪ್ರಶ್ನೆಗಳಿದೆ ತೋರಿಸಿ. ನೀವೆಲ್ಲಿವರೆಗೆ ಅವ್ರಿಗೆ ಎಕ್ಸ್ಪೋಸ್ ಮಾಡೋದಲ್ಲ, ಅವ್ರಿಗೆ ಬಹಳ ಅನುಕೂಲನೇ ಐತೆ. ನಾನು ಅದನ್ನೇ ಮನವಿ ಮಾಡ್ಕೊಂಡು ನೀವು 10 ಪ್ಯಾರಾಮೀಟರ್ಸ್ ತಗೊಳ್ರಿ. 10 ಪ್ಯಾರಾಮೀಟರ್ಸ್ ಎಲೆಕ್ಷನ್ ಮುಗಿಯವ್ರಿಗೆ ಚರ್ಚೆ ಮಾಡೋಣ. 50% ಮೋದಿ ಅವರಿಗೆ ಟೈಮ್ ಫ್ರೇಮ್ ಕೊಡ್ರಿ, 50% ಬೇರೆ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಕೊಡ್ರಿ. ಆರ್ ದ ರೆಡಿ? 50% ನರೇಂದ್ರ ಮೋದಿ ಸಾಹೇಬರಿಗೆ 50% ಕೊಡಿ ಮೀಡಿಯಾದಾಗ, 50% ಬೇರೆ ಪೊಲಿಟಿಕಲ್ ಪಾರ್ಟಿ ಕೊಡ್ರಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲರಿಗೆ ಕೊಡ್ರಿ. ಗೆದ್ದು ಬರಲಿ ಬೇಕಾದ್ರೆ ನೋಡೋಣ. ಅಥವಾ ಒಂದ್ ತಿಂಗಳ ನರೇಂದ್ರ ಮೋದಿ ಅವರು ಟಿವಿ ಮುಚ್ಕೊಂಡು ಬರಲಿ, ಅಥವಾ ಇನ್ನಾದ್ರೂ ಒಂದು ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಎಲೆಕ್ಷನ್ ಮುಗಿಯವರೆಗೆ ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಮಾಡ್ಲಿಲ್ಲ ಮತ್ತೆ ಕ್ವಶನ್ಸ್ ತೊಗೊಳಕ್ ಹೇಳಿದ್ರೆ ನಿಮ್ದು ಯಾಕೆ ತಗೋಬಾರ್ದು ಕ್ವಶನ್ಸ್? ಮನಮೋಹನ್ ಸಿಂಗ್ ಇಗ್ಗ ಮುಗ್ಗ ಬೈದ್ರು, ಬಾಯ ತೆಗೆಲ್ಲ ಹಂಗಿಂಗ್ ಮಾತಾಡಲ್ಲ ಅಂತಂದ್ರು. ನೀವೇನ್ ಮಾತಾಡ್ತೀರಿ? ನಿಮಗೇನ್ ಬೇಕಿದ್ ಮಾತನಾಡೋದು ಹೋಗ್ಬಿಡೋದು ಅಷ್ಟೇ. ಎಲ್ಲಿ ತಗನ ಮಾಡಿದ್ರಿ ಸರ್ ಇದು? ಅಂತೆ ಆಯ್ತು ಸರ್. ಈಗ ಕರ್ಮ ಐತಿ, ಎಲ್ಲದಕ್ಕೂ ಹೋಗ್ಬೇಕಲ್ಲ. ಇವತ್ತಿನ ದಿನಮಾನಗಳಲ್ಲಿ ನಾನು ಇನ್ನಾದ್ ಹೇಳಕತ್ತನ್ನ, ಇವ್ರು ಹಿಂದೂ ಅಂತ. ಇವರಿಂದ ಯಾ ಹಿಂದೂ ಲಾಭ ಆಗಿ? ನೀನ್ ಹಿಂದೂ ಹೋದಲ್ಲಪ್ಪ, ನಾನು ಹಿಂದೂ ಏನ್ ಲಾಭ ಆಗೈತೆ ಹೇಳು? ಹಿಂದೂ ಅಂತ ಈಗ ಶುರು ಮಾಡ್ಕೊಂಡು ಏನ್ ಬರ್ತಾರೆ ಅಗ್ಲಾಲಿದ್ದು. ಈಗ ಇದೇ ದೇಶದಲ್ಲಿ ಹೇಳನಲ್ಲ, ಕೋವಿಡ್ ಸಂದರ್ಭದಲ್ಲಿ ನಮ್ ತಾಯಿ ನಿಮ್ ತಾಯಿ ಸತ್ತಾಗ, ನಮ್ ತಂದೆ ಸತ್ತಾಗ ಯಾರು ಒಬ್ಬ ಹಿಂದೂ ಹೋಗಿ ನಾವು ಹೋಗ್ಲಿಲ್ಲ, ನಮ್ಮ ಹೆಣ ಓರ್ಲಿ. ಅವಾಗೆಲ್ಲ ಮುಸಲ್ಮಾನರೇ ಓರಿದ್ರು. 45 ಲಕ್ಷ ಜನ ಜೀವ ಕಳ್ಕೊಂಡಾಗ ಕನಿಷ್ಠ ಪಕ್ಷ 80 to 70% ಆಫ್ ಬಾಡೀಸ್ ಓನ್ಲಿ ಮುಸ್ಲಿಂ ರೋಗ ಶವ ಸಂಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು ಬೇಡ? ಅವಾಗೇನು ಅವಾಗ ಬೇಕಾಗಿರಲಿಲ್ಲ. ಬಿಜೆಪಿ ಅವರು ಕೂಡ ಹೇಳ್ತಾರೆ, RSS ನವರು ಕೂಡ ಇದಕ್ಕೆ ಯಾರು ತೋರ್ಸಲ್ಲ, ನಾವು ನೋಡ್ತೀವಿ. ನಮ್ಮ ಊರಾಗ ಸತ್ತಾರೆ, ತೋರ್ಸಲ್ಲ. RSS ನವರಾಗಿರ್ಲಿ, ಹಿಂದೂವಾದಿಗಳಾಗಿರ್ಲಿ. ನಾನು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ನೀವು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ಯಾರು ಹೋಗ್ಯಾರ ತೋರ್ಸಲ್ಲ ನೋಡೋಣ, ತೋರ್ಸಲ್ಲ ನೋಡೋಣ. ಪಾಪ ನಮ್ ಯಾರು ಇವರಿದ್ರಲ್ಲ, ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವ್ರದ್ದು ಎಷ್ಟು ತೊಂದರೆ ಆಯ್ತು. ಮತ್ತೆ ಯಾಕೆ ಹೋಗ್ಲಿಲ್ಲ? ಅಲ್ಲೇ ಡೆಲ್ಲಾಗಿದ್ರಲ್ಲ, ಎಲ್ಲ ಇದ್ರಲ್ಲ, ಏನಾಯ್ತು ಮತ್ತೆ? ಯಾಕೆ ಹೋಗ್ಲಿಲ್ಲ? ಒಬ್ರು JCB ದಬ್ಬಿದ್ರಲ್ಲ. ನಾನು ಯಾಕೆ ಹೇಳ್ದೆ, ಐ ಆಮ್ ನಾಟ್ ಟೀಸಿಂಗ್ ದಮ್. ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಂ ಹಿಂದೂ ಮಾಡ್ಕೊಂಡು ಓಟ್ಗಳು ತಗೊಳೋದು, ಅವ್ರಿಗೆ ಬೇಕಾಗಿರ್ತಂತ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು. ಟುಡೇ ವಾಟ್ ಎವರ್ ಇಟ್ ಇಸ್, ಎಸ್ ಮೀಡಿಯಾ ಹಸ್ ಗಾಟ್ ಅ ಬಿಗ್ ಇನ್ಫ್ಲುಯೆನ್ಸ್. ಸೊ ಮೀಡಿಯಾನ ಹಿಡ್ಕೊಂಡು ಮಾಡ್ತಾರೆ, ಅದೇನು ಹೊಸದಲ್ಲ. ಕಾಂಗ್ರೆಸ್ನವ್ರಿಗೆ ಇದನ್ನ ಯಾಕೆ ಸೆಟ್ ಮಾಡಕ್ ಆಗ್ತಿಲ್ಲ? ನಾವು ಅದೇ ಬ್ಯೂಟಿ ಇರೋದು. ಇದೇ ರಾಹುಲ್ ಗಾಂಧಿ ಅವರು ಆಗಿನ ಕಾಲದಾಗೆ ನಮ್ಮ UPA 1 UPA 2 ಇದ್ದಾಗ ಅಣ್ಣಾ ಹಜಾರೆಗೆ ಎಷ್ಟು ತೋರಿಸಿದ್ವಿ ಗೊತ್ತಾ ಟಿವಿಗೆ? ನಾವು 54% ಅಣ್ಣಾ ಹಜಾರೆ ಇದ್ರು ಟಿವಿನಲ್ಲಿ. ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಡಂದ್ರೆ ಕೊಡ್ತೀನಿ. 54% ವಾಸ್ ಅಣ್ಣಾ ಹಜಾರೆ ಇನ್ ದಟ್ ಟೈಮ್. ಮತ್ತೆ ನಾವು ಅದು ಓಪನ್ ಆಗಿ ಬಿಟ್ಟಿವಲ್ಲ, ಡೆಮೋಕ್ರಸಿ. ನೀವು ಅವಾಗ ನಮಗೆಲ್ಲ ಏನು 2 ಲಕ್ಷ ಕೋಟಿ 10 ಲಕ್ಷ ಕೋಟಿ ಸ್ಕ್ಯಾಮ್. 2G ಸ್ಕ್ಯಾಮ್ ಎಷ್ಟಿತ್ತು ಹೋಯ್ತು? 10 ಲಕ್ಷ ಕೋಟಿ 2G ಸ್ಕ್ಯಾಮ್ ತೋರಿಸಿರೋದು. ಟೆಂಡರ್ ಆದ್ರೆ 10,000 ಕೋಟಿ ಬರಲಿಲ್ಲ, ಆಕ್ಷನ್ ಮಾಡಿದ್ರೆ. 10 ಲಕ್ಷ ಕೋಟಿ ಇಲ್ಲಿ, 10,000 ಕೋಟಿ ಇಲ್ಲಿ. ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡ್ರಿ. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ದಟ್ಸ್ ಓಕೆ. ನೀವು ಯಾರಿಗೆ ನೀವು ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡ್ಲಾರಂಗೆ ನೀವು ಬರೀ ಅಂದ್ರೆ 10 ವರ್ಷ ಎಲ್ಲ ಪರ್ಫೆಕ್ಟ್ ಐತಾ? ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ 10 ವರ್ಷದ ಕೇಂದ್ರ ಸರ್ಕಾರದ ಒಂದು ಮೈನಸ್ ಇಲ್ಲ. ಒಂದ್ ಪೆಪರ್ಮೆಂಟ್ ಅಂಗಡಿ ಇಟ್ಟರೆ 10 ವರ್ಷದಾಗ ಹುಳ ಬಿದ್ದು ಹೋಗ್ತಾವ್ರಿ ಪೆಪರ್ಮೆಂಟ್ ಅಂಗಡಿಗಳು. 10 ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ. ಇದೇನ್ರಿ ಇದು ಅಬ್ಸಲ್ಯೂಟ್ ಬೆಸ್ಟ್ ಅಲ್ಲ. ಮತ್ತೆ ಬರ್ತಾನೆ ಯಾರು? ಮತ್ತೆ ನಾವು ಹಿಂಗೆ ಯಾಕಿರ್ಬೇಕು? ಎಲ್ಲ ಸುಖವಾಗಿದ್ ಬಿಡ್ಬೇಕಲ್ಲ ನಾವೆಲ್ಲರೂ. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ಆಬ್ವಿಯಸ್ಲಿ ದೇರ್ ಆರ್ ಫಾಲ್ಟ್ಸ್. ಇಟ್ಸ್ ನಾಟ್ ದಟ್, ಬಟ್ ಡಿಬೇಟೇ ಇಲ್ಲ, ಮಾತಾಡೋಕೆ ಇದು ಸಮ ಇಲ್ಲ. ಸಮಸ್ಯೆ ಇರದೆ, ತಪ್ಪು ಇರದೆ. ಈಗ ನಾವು ತಪ್ಪು ಮಾಡೋದು ಸಹಜ, ನೀವು ತಪ್ಪು